ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಾ ಹಸಿ ಬಟಾಟಿ ಪಲ್ಯ ಮಾಡಾಕ್ತೀನಿ. ಹೆಂಗೆ ಮಾಡೋದಂತ ಹೇಳಿ ತೋರ್ತನು ಬರ್ರಿ ನಿಮಗೂ. ಹಸಿ ಬಟಾಟಿ ಅಂದ್ರೆ ಕುದಿಸಿ ಮಾಡ್ತಿರ್ತಾರೋ ಹಂಗಿಲ್ರಿ. ಹೆಂಗೆ ನಾವು ಬಟಾಟಿ ತೊಗೊಂಡಿರ್ತೀವಿ ಅದ್ರದ ಮ್ಯಾಗಿಂದೆಲ್ಲ ಸೊಪ್ಪಿ ಸುಲಿದ ಮಾಡೋದಕ್ಕೆ ಹಸಿ ಬಟಾಟಿ ಪಲ್ಯ ಅಂತ ಹೇಳಿನ. ಗ್ಯಾಸ್ ಚಾಲೂ ಮಾಡಿ ಗ್ಯಾಸ್ ಮ್ಯಾಗ ಒಂದು ಕಡೆ ಇಟ್ಕೊಂಡ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ ಹಾಕೋಬೇಕು. ಆಯಿಲ್ ಬಿಸಿ ಆದ್ಮ್ಯಾಗ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಸಾಸಿವೆ ಹಾಕೋಬೇಕು. ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಹಾಕೋಬೇಕು. ಮತ್ತು ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಏನೋ ಉಳ್ಳಾಗಡ್ಡಿ, ಅವನ್ನೆಲ್ಲ ಇದ್ರಾಗ ಹಾಕೋಬೇಕು. ಇವನ್ನ ಈಗ 2 ರಿಂದ 3 ನಿಮಿಷ ಆಗಷ್ಟು ಹುರ್ಕೋಬೇಕು. ಇವನ್ನ ಅಷ್ಟು ಭಾಳ ಹುರ್ಕೋಬಾರ್ದು, ನೋಡಿ ಮೀಡಿಯಮ್ ಹುರ್ಕೋಬೇಕು. ಯಾಕಂದ್ರೆ ಇದ್ರಾಗ ನಾವು ಬಟಾಟೆ ಹಾಕಿ ಹುರ್ಕೊಳ್ಳೋರು ಇರ್ತೀವಿ, ಆಗ ಉಳ್ಳಾಗಡ್ಡಿ ಮತ್ತು ಹುರಿತಾವು. ಹೀಗಾಗಿ ನೋಡ್ರಿ ಹಿಂಗೆ 2 ರಿಂದ 3 ನಿಮಿಷ ಹುರ್ಕೊಂಡ್ರೆ ಅಷ್ಟು ಮೀಡಿಯಮ್ ಹುರಿತಾವು. ಇದನ್ನ ಲೋ ಫ್ಲೇಮ್ದಾಗ ಇಟ್ಕೊಂಡ ಗ್ಯಾಸ ಹುರ್ಕೋಬೇಕು, ಯಾಕಂದ್ರೆ ಚೆನ್ನಾಗಿ ಹುರಿತಾವು. ಹಿಂಗಾಗಿ ಈಗ ನೋಡ್ರಿ ಮೀಡಿಯಮ್ ಹುರಿದಾವು. ಇದಕ್ಕೆ ನಾವು ಹಸಿ ಬಟಾಟೆ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಆ ಬಟಾಟೆ ಎಲ್ಲ ಇದ್ರಾಗ ಮಿಕ್ಸ್ ಮಾಡಾಕ್ತೀನಿ. ಹಿಂಗೆ ಸಣ್ಣಂಗೆ ಹುಳಿ ಇಟ್ಕೊಂಡಿನಿ. ಇನ್ನು ಸಣ್ಣ ಬೇಕಂದ್ರೆ ನೀವು ಇನ್ನು ಸಣ್ಣಂಗೆ ಕಟ್ ಮಾಡಿ ಇಟ್ಕೋಬಹುದು. ಇವನ್ನ ಹಿಂಗೆ ತಿರ್ವಾಡ್ಕೋಬೇಕು. ತಿರ್ವಾಡ್ಕೋಬೇಕಂದ್ರೆ ಇವನ್ನ ಹಿಂಗೆ ಹುರ್ಕೋಬೇಕು. 4 ರಿಂದ 5 ನಿಮಿಷ ಆಗಷ್ಟ ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡ ಇವನ್ನ ಬಟಾಟೆ ಹುರ್ಕೋಬೇಕು. ಈ ಬಟಾಟೆ ನಾವು ಎಷ್ಟು ಹುರಿತೀವಿ ಅಷ್ಟ ಚಲೋ ಆಗ್ತೈತೆ ಪಲ್ಯ. ನಿಮ್ಗೆ ಭಾಳ ಚೆನ್ನಾಗಿ ಬೇಕಂದ್ರೂ ಹುರ್ಕೋಬಹುದು, ಹಿಂಗೆ ಮೀಡಿಯಂ ಬೇಕಂದ್ರೆ ಅಷ್ಟೂ ಹುರ್ಕೋಬಹುದು. ಈ ಪಲ್ಯ ರೆಸಿಪಿ ನಿಮ್ಮ ಕಡೆ ಹೆಂಗೆ ಮಾಡ್ತಾರಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಮಾಡಿರಿ. ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಬೇರೆ ಇರ್ತೈತಿ ಮಾಡೋದು. ನಮ್ಮ ಕಡೆ ಈಗ ನಾ ಹೆಂಗೆ ಮಾಡಾಕ್ತೇನೆ ಹಿಂಗೆ ಮಾಡ್ತೀವಿ. ಈಗ ನೋಡ್ರಿ ಬಟಾಟೆ ಹುರಿದವು ಅಷ್ಟ ಮೀಡಿಯಮ್ ಹುರ್ಕೊಂಡನ್ನ. ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀವು ಹುರ್ಕೋಬೋದು. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಅರಿಶಿನ ಪುಡಿ ಹಾಕಾಕತ್ತೀನಿ. 2 ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕೆ ಖಾರದ ಪುಡಿ ಹಾಕಬೇಕು. ನಿಮ್ಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕೋಬೋದು. 2 ಟೇಬಲ್ ಸ್ಪೂನ್ ಅಂದ್ರೆ ಭಾಳ ಏನು ಖಾರ ಆಗೋದಿಲ್ಲ, ಹಿಂಗಾಗಿ ನಾ 2 ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕೆ ಖಾರ ಹಾಕೊಂಡೇನಿ. ಈಗ ನೋಡ್ರಿ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ತಿರ್ವಾಡ್ಕೊಂಡ ಇದು ಮಸಾಲೆ ಕೆಳಗ ಮ್ಯಾಗ ಮಾಡ್ಕೊಂಡ್ರೆ ಎಲ್ಲ ಎಣ್ಣೆಗೆಲ್ಲ ಹುರ್ಕೊಂಡಂಗೆ ಆಗ್ತದೆ. ಹಿಂಗಾಗಿ ಹಿಂಗೆ ಮಾಡ್ಕೊಳಕ್ತೀನಿ. ಹಿಂಗೆ ಮಾಡ್ಕೊಂಡಿದ್ದಾದ್ಮ್ಯಾಗ ಇದಕ್ಕೆ ಈಗ ನೀರು ಹಾಕೋಬೇಕು. ಇದಕ್ಕೆ ನೋಡಿ ಹಾಕೋಬೇಕು ನೀರ. ನಿಮ್ಗೆ ಗ್ರೇವಿ ಬೇಕಂದ್ರೆ ಒಂದು ಸ್ವಲ್ಪ ಹೆಚ್ಚು ಹಾಕೋಬೋದು, ಇಲ್ಲಾಂದ್ರೆ ಕಡಿಮೆ ಹಾಕೋಬೋದು. ನಾ ಇದಕ್ಕೆ ಅರ್ಧ ಗ್ಲಾಸ್ ಆಗಷ್ಟ ನೀರು ಹಾಕೊಂಡೇನಿ. ಇದು ಭಾಳ ಗಟ್ಟಿನೂ ಆಗೋದಿಲ್ಲ ಗ್ರೇವಿನೂ ಆಗೋದಿಲ್ಲ, ಹಂಗೆ ಹಾಕಿ ನಾ ನೀರ. ಇದಕ್ಕೆ ನೋಡ್ರಿ 1 ಟೇಬಲ್ ಸ್ಪೂನ್ ಆಗಷ್ಟ ಸಣ್ಣ ಉಪ್ಪು ಹಾಕೊಳಕತ್ತೀನಿ. ಸಣ್ಣ ಉಪ್ಪು ಹಾಕೊಂಡ ಇದನ್ನು ತಿರ್ವಾಡ್ಕೋಬೇಕು. ಒಂದ್ಸಲ ತಿರ್ವಾಡ್ಕೊಂಡ ನಿಮ್ಗೆ ಉಪ್ಪು ಕರೆಕ್ಟ್ ಐತಿಲ್ಲ ನೋಡ್ಕೊಂಡ ಇದ್ರ ಮ್ಯಾಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಡ್ಬೇಕು. ಹಿಂಗೆ ಕ್ಲೋಸ್ ಮಾಡಿ 4 ರಿಂದ 5 ನಿಮಿಷ ಹಿಂಗೆ ಬಿಟ್ಟ ಆಮೇಲೆ ಓಪನ್ ಮಾಡಬೇಕು. ಈಗ ನೋಡ್ರಿ 4 ರಿಂದ 5 ನಿಮಿಷ ಆದ್ಮ್ಯಾಗ ಪ್ಲೇಟ್ ಓಪನ್ ಮಾಡಾಕ್ತೀನಿ. ಹೆಂಗೆ ಕಾಣಾಕ್ತೈತೆ ಅಂತ ಹೇಳಿ. ನೀವು ಇಷ್ಟ ಬೇಕಂದ್ರೂ ಇಷ್ಟ ಬಿಟ್ಕೋಬೋದು. ಇನ್ನೊಂದು ಸ್ವಲ್ಪ ನಿಮ್ಗೆ ರಸ ಬೇಕಂದ್ರೆ ರಸ ಇದ್ದಾಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೋಬೋದು. ಹಿಂಗಾಗಿ ಇದನ್ನು ಇನ್ನೊಂದು ನಿಮಿಷ ಬಿಟ್ಟ ಮ್ಯಾಗ ಹೆಂಗೆ ಕಾಣಾಕ್ತೈತಿ ನೋಡ್ರಿ. ಭಾಳ ಗಟ್ಟಿನೂ ಇಲ್ಲ ಭಾಳ ಗ್ರೇವಿನೂ ಇಲ್ಲ, ಹಂಗಾಗೈತಿ. ಹಿಂಗಾದ್ರೆ ರೈಸ್ ಜೊತೆನೂ ತಿನ್ಬೋದು, ಇದನ್ನು ಚಪಾತಿ ಜೊತೆನೂ ತಿನ್ಬೋದು. ಇದಕ್ಕೆ ನೋಡ್ರಿ ನಾ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕಾಕತ್ತೀನಿ. ಕೊತ್ತಂಬರಿ ಫಸ್ಟ್ ತೊಳೆದು ಹಾಕೋಬೇಕು, ಕಟ್ ಮಾಡಿದ್ಮ್ಯಾಗ ತೊಳಿಬಾರ್ದು. ಇದನ್ನು ಎಲ್ಲ ವಿಡಿಯೋದಾಗಂತೂ ಹೇಳಿರ್ತೀನಿ. ಇಷ್ಟು ಹೇಳ್ಕೊತ ನಾನು ವ್ಲಾಗ ಇಲ್ಲಿಗೆ ಏನು ಮಾಡಾಕ್ತೀನಿ.